ಆಗಬೇಕು ಅನ್ನೋ ಆಶೆಯಿಂದ ಈ ಸ್ಥಳದಲ್ಲಿ ಪ್ರಾರಂಭವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಸಿನಿಮಾನ ನೋಡ್ಲಿಕ್ಕೆ ನೀವೆಲ್ಲರೂ ಸಹಕರಿಸಬೇಕು, ಮಕ್ಕಳ ಸಮೇತರಾಗಿ ಬರಬೇಕು ನೋ ಪಾರ್ಕಿಂಗ್ಗೆ. ನಿಜ ಅವ್ರು ಹೇಳ್ದಾಗೆ ನಾವು ಎಷ್ಟೋ ಸಲ ಜೀವನದಲ್ಲಿ ನಾನು ಎಷ್ಟೋ ಕಡೆ ನೋ ಪಾರ್ಕಿಂಗ್ ಅಲ್ಲಿ ಹೋಗಿ ಬಂದ್ಬಿಟ್ಟಿದ್ದೀನಿ. ಗೊತ್ತಾಯ್ತು ಮತ್ತೆ ಅಯ್ಯೋ ಅಲ್ಲಿ ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ಇಟ್ಟರೆ ಫೈನ್ ಬೀಳುತ್ತೆ 4,000 ಅಂತ. ಅವಾಗೆಲ್ಲ ಬರೀ 100 ರೂಪಾಯಿ, ಈಗ 4,000. ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳು ನೋ ಪಾರ್ಕಿಂಗ್ ಅಲ್ಲಿ ಹೋದ್ರೆ, ನಮ್ಮ ಮೊಮ್ಮಕ್ಕಳು ನೋ ಪಾರ್ಕಿಂಗ್ ಅಲ್ಲಿ ಹೋದ್ರೆ ನಿಜ ಜೀವನದಲ್ಲಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಒಂದು ತೀರ್ಮಾನ ತಗೊಂಡ್ರೆ, ನೋ ಪಾರ್ಕಿಂಗ್ ತೀರ್ಮಾನ ತಗೊಂಡ್ರೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನ ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ. ಆಮೇಲೆ ಮಂಗಳ ಮುಖಿಯರ ಬಗ್ಗೆ ಒಂದಷ್ಟು ಹೇಳಿದ್ರು. ಈ ರೀತಿಯಾದ ಬಹಳಷ್ಟು ಒಂದು ಒಳ್ಳೆಯ ವಿಷಯಗಳನ್ನ ಇಟ್ಕೊಂಡು, ಒಳ್ಳೆಯ ಕಂಟೆಂಟ್ಗಳು ಇಟ್ಕೊಂಡು ಈ ಸಿನಿಮಾ ಮಾಡಕ್ಕೆ ಹೊರಟಿದ್ದಾರೆ ಈ ತಂಡ. ನಿಜಕ್ಕೂ ನಮ್ಮ ಕನ್ನಡ ಚಿತ್ರಕ್ಕೆ ಹೊಸ ಹೊಸ ಕಂಟೆಂಟ್ಗಳು ಬೇಕಾಗಿದೆ. ಈಗ ನಮ್ಮ ಪ್ರೇಕ್ಷಕರನ್ನ ಥಿಯೇಟರ್ಗಡೆ ಕರಿಬೇಕಾಗಿದೆ. ಯಾವ ರೀತಿ ಕರಿಬೇಕು? ನೋ ಪಾರ್ಕಿಂಗ್ ಅಂತ ಬರೇ ಒಂದು ನಾಮಫಲಕ ಇದೆ, ಅದ್ರ ಕೆಳಗಡೆ ಒಂದು ಕೆಳಬರಹಾನು ಬರಿಬೇಕು. ನಿಮ್ಮ ಜೀವನವನ್ನು ಸರಿಯಾಗಿ ಪಾರ್ಕ್ ಮಾಡಿ ಅಂತ ಒಂದು ಅಡಿಪಟ್ಟಿ, ಅದು ಕೆಳಗಡೆ ಆ ಟೈಟಲ್ ಕೆಳಗಡೆ ನೋ ಪಾರ್ಕಿಂಗ್, ನಿಮ್ಮ ಜೀವನವನ್ನು ಸರಿಯಾದ ರೀತಿ ಪಾರ್ಕ್ ಮಾಡಿ ಅಂತ ಒಂದು ಲೈನ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಓ ಏನೋ ಹೇಳಿಕೊಟ್ಟಿದ್ದಾರೆ, ನಮ್ಮ ಬದುಕಿನ ಬಗ್ಗೆನೂ ಹೇಳಿಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಂತ ನನಗನ್ಸುತ್ತೆ. ಭತ್ತ ದೇವಸ್ಥಾನದ ಮೇಲೆ ಕಳಸ ನೋಡ್ಕೊಂಡ್ರೆ 3 ಹಿತ್ತಾಳೆಯಲ್ಲಿ ಮಾಡಿದಂಥ ಕಳಸ ತುಂಬ ಚೆನ್ನಾಗಿತ್ತು. ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿ ಹಿರಿಯ ನಿರ್ದೇಶಕರು ನಡೆದಾಡುವ ದೇವರು ಓಂ ಸಾಯಿ ಪ್ರಕಾಶ್ ಓಂ ಕಳಸ ಆದರೆ, ನಮ್ಮ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅವರಿಗೆ ನಿರ್ದೇಶನ ಮಾಡಿದ ಜೋಸಮಣಿ ಸಾರು, ನಮ್ಮ ರವಿಕಿರಣ್ ಸಾರು ಕನ್ನಡ ಚಿತ್ರರಂಗಕ್ಕೆ ಕಿರುತೆರೆಗೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಖುಷಿಯಾಯಿತು. ಇವತ್ತು ನೋ ಪಾರ್ಕಿಂಗ್ ಚಿತ್ರ ನಮ್ಮ ಕುಟುಂಬದ ಚಿತ್ರ ತಂದೆ. ಯಾಕಂದರೆ ನನ್ನ ತಮ್ಮ ಕುಮಾರ್ ಅವ್ರ ಮಿಸ್ಸಸ್ ರಾಧಾ ಕುಮಾರ್ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ಜಾರ್ವಿ ಕ್ರಿಯೇಷನ್ಸ್ ಅಡಿಯಲ್ಲಿ. ಇವತ್ತೆಲ್ಲ ಏನು ಹಿರಿಯ ಕಲಾವಿದರು ಇರ್ಬೋದು, ನಮ್ಮ ಶಂಕರ ಭಟ್ ಅವರು, ನಮ್ಮ ಎಸ್ಕಾಟ್ ಶ್ರೀನಾರಾಯಣ ಆಗಿರ್ಬೋದು, ಲಕ್ಷ್ಮೀ ಭಟ್ ಇರ್ಬೋದು, ಅನೇಕ ಹೋರಾಟಗಾರರು ಗಣ್ಯರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಪಡೆದ. ನನ್ನ ಕಡೆಯಿಂದ ಅವತ್ತೇ ಹೇಳಿದೆ, ನಾನು ಸಿನಿಮಾ ಮಾಡಲು ಸುಲಭದ ಮಾತಲ್ಲ. 2 ವರ್ಷದಿಂದಲೇ ಒಂದು ಅದ್ಭುತವಾದ ಕಥೆನ ನಮ್ಮ ನಾಗೇಂದ್ರ ಪ್ರಸಾದ್ ಹೇಳಿದಾಗ ಇದು ತುಂಬ ಚೆನ್ನಾಗಿದೆ. ಚಿತ್ರರಂಗದಲ್ಲಿ ನಮ್ಮ ವಿಷ್ಣುವರ್ಧನ್ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅಂತ ಅವ್ರು ಹೋದ್ರು ಪ್ರಪಂಚ ಸೂರ್ಯಚಂದ್ರ ಇರೋವರೆಗೂ ಅವ್ರಿಗೆ ಸಾಹಸ ಸಿನಿಮಾ ಅಂತ ಸಾಹಸ ಚಿತ್ರ ನಿರ್ದೇಶನ ಮಾಡಿದಂಥವ್ರು ನಮ್ಮ ಜೋಸಮ್ಮನವರು. ಈ ನಿರ್ದೇಶನದಲ್ಲಿ ಹಿರಿಯರು. ಆಮೇಲೆ ಇನ್ನೊಬ್ಬರು ನಮ್ಮ ಸಾಯಿ ಪ್ರಕಾಶ್ ಅವರು ಕನ್ನಡದಲ್ಲಿ ಹೊರಗಡೆಯಿಂದ ಬಂದು ನಮ್ಮ ಕನ್ನಡದಲ್ಲಿ ನೆಲೆಸಿ ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲು. 100 ಚಿತ್ರ ಒಂದೇ ಭಾಷೆಯಲ್ಲಿ 100 ಚಿತ್ರ ನಿರ್ದೇಶನ ಮಾಡುವಂಥವ್ರು ಸಾಯಿ ಪ್ರಕಾಶ್ ಅವರು. ಈಗ 101 ಚಿತ್ರ ರೆಡಿ ಆಗ್ತಾ ಇದೆ. ಅದು ಶಿರ್ಡಿ ಸಾಯಿಬಾಬಾ ಮೇಲೆ ಮಾಡ್ತಾ ಇದ್ದಾರೆ, ಅದು ರೆಡಿ ಆಗ್ತಿದೆ. ಇನ್ನು ಈ ಕಿರುತೆರೆ ಹುಟ್ಟಿದಾರ ಇಲ್ಲಿ ತನಕ ಅದರ ಪಿತಾಮಹ ಅನ್ಬೋದು ನಮ್ಮ ರವಿಕಿರಣ್ ಅವರು. ಟೈಟಲ್ ಬಹಳ ಚೆನ್ನಾಗಿಟ್ಟಿದ್ದಾರೆ, ನೋ ಪಾರ್ಕಿಂಗ್ ಅಂತ. ನೋ ಪಾರ್ಕಿಂಗ್ ಇಡೀ ಪ್ರಪಂಚನೇ ಗೊತ್ತು ಯಾಕೆ ನಿಲ್ಲಿಸಬಾರ್ದು ಅಂತ. ಯಾಕೆ ನಿಲ್ಲಿಸಬಾರ್ದು ಅನ್ನೋರಿಗೆ ಸಸ್ಪೆನ್ಸ್ ಇದೆ, ಥ್ರಿಲ್ ಇದೆ, ಲವ್ ಇದೆ, ಎಲ್ಲ ಇದೆ, ರೊಮ್ಯಾನ್ಸ್ ಇದೆ, ಪ್ರತಿಯೊಂದು ಇದೆ. ಎಲ್ಲ ಮಿಶ್ರಣವಾದಂಥದ್ದೇ ಒಂದು ಸಸ್ಪೆನ್ಸ್. ಮುಹೂರ್ತ ಕೂಡ ನಮ್ಮ ಹಿರಿಯ ನಿರ್ದೇಶಕರಾದ ಓಂ ಸಾಯಿ ಪ್ರಕಾಶ್ ಅವರು ಕ್ಯಾಮ್ರಾ ಚಾಲನೆ ಮಾಡಿ ಶುಭ ಹಾರೈಸೋದ್ರ ಮೂಲಕ ಇವತ್ತು ಈ ತಂಡಕ್ಕೆ ಯಶಸ್ಸನ್ನು ಕೋರಿದ್ದಾರೆ. ವೇದಿಕೆ ಮೇಲೆ ಮತ್ತೊಬ್ಬ ಹಿರಿಯ ನಿರ್ದೇಶಕರು ಜೋಸೈಮನ್ ಅವರು. ಅವರೆಲ್ಲ ಓಂ ಪ್ರಕಾಶ್, ಜೋಸೈಮನ್ ಇವರೆಲ್ಲ ಚಿತ್ರಗಳಲ್ಲಿ ನಾವು ಆಕ್ಟ್ ಮಾಡಿ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀವಿ. ತೆರೆ ಮೇಲೆ ನಮ್ಮ ಡಿಗ್ರಿ ನಾಗರಾಜ್ ಅವರಿದ್ದಾರೆ, ಲಕ್ಷ್ಮೀ ಭಟ್ ಇದ್ದಾರೆ, ಹಾಗೂ ನಮ್ಮೆಲ್ಲರನ್ನು ಪ್ರೋತ್ಸಾಹ ಮಾಡೋಕ್ಕೆ ನಮ್ಮ ಗಂಡಸಿ ಸದಾನಂದ ಸ್ವಾಮಿ ಅವರು ಜೊತೆಗೆ ಇದ್ದಾರೆ. ಅವರು ಎಲ್ಲೇ ಇದ್ರೂ ಕಾರ್ಯಕ್ರಮ ಯಶಸ್ವಿ ಆಗೇ ಆಗುತ್ತೆ. ಒಂದು ಉತ್ತಮವಾದಂತಹ ಒಂದು ಟೀಮ್ ಇದೆ. ನಾಗೇಂದ್ರ ಪ್ರಸಾದ್ ಅವರು ನಾಟಕ ರಂಗದಲ್ಲಿ ಹೆಸರು, ಅವರು ಕೂಡ ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಅಭಿನಯಿಸ್ತಾ ಇರೋ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ.